ಓಂ ರುದ್ರಂ ಸಮಾಶ್ರಿತಾ ದೇವ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಭಗವತಾ ಬಾದರಾಯಣೇನ ಪ್ರಿಯಮೇಧೈಃ ಋಷಿಭಿಃ ನಾಧಿತೇನ ಸಕಲ ಜೀವಾನಾಂ ನಿಶ್ರೇಯಸಾಯ ಪ್ರಣೀತಸ್ಯ ಆಶ್ರಮವಾಸಿಕ ಪರ್ವಣಿ ಅಥಾತಃ ಷಷ್ಠಃ ಭಾಗಃ ಅದ್ಯ ಪ್ರಾರಭ್ಯತೆ. अस्मिन् भागे वाविल्य रामस्वामी शास्त्रिणां पाठे सप्तदशः, टी आर कृष्णाचार्याणां पाठे षोडशः, वैष्णवे पाठे विंशः, औत्तरीये पाठे पञ्चविंशः अध्यायः प्रारभ्यते. ಧೃತರಾಷ್ಟ್ರಃ ಆಂಬಿಕೇಯಃ ಅನುಭೂತ ಸಕಲ ಭೋಗಃ ಭೀಮವಚಸಾ ನಿರ್ವೇದಂ ಪ್ರಾಪ್ಯ ವಿದುರೇಣ ಚ ಅನುಜ್ಞಾತಃ ವನಂ ಗತ್ವಾ ತಪಸ್ತಪ್ತುಂ ನಿಶ್ಚಿಕಾಯ. ಸರ್ವಾನಪಿ ಪೌರಜನಪದಾನ್ ಆಹೂಯ ತೇಷಾಮಪಿ ಅನುಜ್ಞಾಂ ಪ್ರಾರ್ಥಯಾಂಚಕಾರ. ತೇಪಿ ಸುದುಃಖಿತಾಃ ಅತೀವ ಕಷ್ಟೇನೈವ ಸಮಮನ್ಯಂತ. ತತಃ ಪ್ರಭಾತೆ ಅಯಂ ರಾಜಾ ಧೃತರಾಷ್ಟ್ರಃ ವನವಾಸೆ ಕೃತಕ್ಷಣಃ ವಿಹಿತಾವಕಾಶಃ ಪಾಂಡವಾನ್ ವೀರಾನ್ ಆನಾಯಯಾಮಾಸ. ಧೃತರಾಷ್ಟ್ರ ವನವಾಸಕ್ಕೆ ಹೋಗಬೇಕು ಅಂತ ನಿಶ್ಚಯಿಸಿ ಪಾಂಡವರನ್ನ ಕರೆಸಿದ. ಒಂದು ಪ್ರಾತಃ ಕಾಲ ತಾನು ಮಾಡಬೇಕಾದಂಥ ಕೃತ್ಯಗಳನ್ನೆಲ್ಲ ಮಾಡಿ ಮುಗಿಸಿದ್ದ. ಕಾರ್ತಿಕ ಹುಣ್ಣಿಮೆ ದಿವಸ ಅದಾಗಿತ್ತು ಅಂತ ಕೇಳಿ ಬರ್ತದೆ. ಆ ಪ್ರಯಾಣದಲ್ಲಿ ಮಾಡಬೇಕಾದಂಥ ಯಜ್ಞ ಏನಿತ್ತು ಅದನ್ನೆಲ್ಲ ಮಾಡಿ ಮುಗಿಸಿದ. ಪುಣ್ಯಾಹವಾಚನದಂಥ ಒಂದು ಯಜ್ಞ ಇದ್ದಿರಬೇಕು ಅಂತ ಕಂಡು ಬರ್ತದೆ. ಆ ಯಜ್ಞವನ್ನು ಮಾಡಿ ಮುಗಿಸಿದ. ಅವನ ಸಹವರ್ತಿಗಳಾದಂಥ ಕೆಲವರು ಬ್ರಾಹ್ಮಣರು ಅವನ ಖಾಸ ಅಗ್ನಿ ಅದನ್ನ ತೆಗೆದುಕೊಂಡು ಹೊರಟಿದ್ರು. ಅಗ್ನಿಹೋತ್ರಂ ಪುರಸ್ಕೃತ್ಯ, ಅಗ್ನಿಹೋತ್ರವನ್ನು ಒಂದು ಮಡಿಕೆ ಅಥವಾ ಒಂದು ಪಾತ್ರದಲ್ಲಿ ತಗೊಂಡು ಹೋಗಬೇಕು ಅಂತ ಹೀಗೆ ಸಂಪ್ರದಾಯ ಇದೆ ಎಲ್ಲೇ ಹೋದರೂ ಕೂಡ. ಅದರಂತೆ ಅವನ ಅಗ್ನಿಹೋತ್ರವನ್ನ ಬ್ರಾಹ್ಮಣರು ಹಿಡ್ಕೊಂಡು ಹೋದ್ರು ಅಂತ ಕಾಣಿಸ್ತದೆ. ಬ್ರಾಹ್ಮಣರು ಅಂತ ಅಲ್ಲಿ ನೇರವಾಗಿ ಕಾಣಿಸೋದಿಲ್ಲ, ಅಂತೂ ಯಾರಾದರೂ ಒಬ್ರು ಹಿಡ್ಕೊಂಡು ಹೋಗ್ಬೇಕು. ಸಾಮಾನ್ಯವಾಗಿ ರಾಜರಾದವರಿಗೆ ಅವರ ಕಾರ್ಯಗಳನ್ನು ಮಾಡ್ಲಿಕ್ಕೆ ಒಂದು ಪುರೋಹಿತ ವರ್ಗ ಇರ್ತದೆ. ಆ ಪುರೋಹಿತ ವರ್ಗ ಅದನ್ನೆಲ್ಲ ಮಾಡ್ಲಿಕ್ಕೆ ಸನ್ನದ್ಧವಾಗಿತ್ತು ಅಂತ ನಾವು ತಿಳ್ಕೊಳ್ಬಹುದು. ಅವನ ಸೊಸೆಯಂದರು ಮೊದಲಾದವರು ಆತನ ಜೊತೆಗಿದ್ರು. ದ್ರೌಪದಿ, ಸುಭದ್ರೆ ಮೊದಲಾದವರು. ಅವರು ಕೂಡ ರಾಜ ಹೊರಟಾಗ ಆತನನ್ನು ಬೀಳ್ಕೊಡ್ಲಿಕ್ಕೆ ಅಂತ
ಹೊರಗೆ ಬಂದಿದ್ರು. ತತಃ ಸ್ತ್ರೀಯಃ ಕೌರವ ಪಾಂಡವಾನಾಂ ಯಾಶ್ಚಾನ್ಯಾಃ ಕುರುವಂಶಜಾಃ, ಕುರುವಂಶದಲ್ಲಿರುವಂಥ ಉಳಿದ ಸ್ತ್ರೀಯರು ಕೂಡ ಎಲ್ಲರೂ ಹೊರಗೆ ಬಂದರು. ಧೃತರಾಷ್ಟ್ರ ಇನ್ನು ಮುಂದೆ ಅರಣ್ಯದಲ್ಲಿ ಇರೋದಿಲ್ಲ, ಅವನು ಶಾಶ್ವತವಾಗಿ ವನವಾಸಕ್ಕೆ ಹೋಗಿಬಿಡುವವನಿದ್ದಾನೆ ಅನ್ನೋದನ್ನೆಲ್ಲ ಅವರಿಗೆ ಮನವರಿಕೆ ಆದಾಗ ಅದನ್ನೆಲ್ಲ ಅವರು ತಿಳಿದು ಸಂಕಟಪಟ್ಟರು. ಆ ಅರಮನೆಗೆ ತಾನು ಇಷ್ಟು ದಿವಸ ಇದ್ದಂಥ ಅರಮನೆಗೆ ಅವನೊಂದು ಬಾರಿ ಪೂಜೆ ಸಲ್ಲಿಸಿದ ಅಂತ ಹೀಗೆ ಕೇಳಿ ಬರ್ತದೆ. ಯುಧಿಷ್ಠಿರ ಈ ಮೊದಲೇ ಈ ಧೃತರಾಷ್ಟ್ರನ ವನವಾಸಕ್ಕೆ ಒಪ್ಪಿಕೊಂಡಿರಲಿಲ್ಲ, ಅವನಿಗೆ ಅದ್ರ ಸಮಾಧಾನ ಇರಲಿಲ್ಲ. ಆದರೂ ವ್ಯಾಸರು ಬಂದು ಹೇಳಿದಾಗ ಅದನ್ನು ಒಪ್ಕೊಂಡಿದ್ದ. ಈಗ ಆ ಧೃತರಾಷ್ಟ್ರ ಆ ವನವಾಸಕ್ಕೆ ಹೋಗುವ ಕಾರ್ಯವನ್ನ ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕೆ ಇಳಿಸಿದಂತಹ ಪ್ರಸಂಗ ಬಂದಾಗ ಅವನಿಗೆ ಆ ದುಃಖವನ್ನ ತಡೆಯುವುದಾಗಲಿಲ್ಲ. ನಮ್ಮನ್ನು ಎಲ್ಲಿ ಬಿಟ್ಟು ಹೊರಟಿದ್ದಿ ಅಂತ ಹೀಗೆ ಕೂಗಿ ಕೊಡ್ತಾ ಕೆಳಗೆ ಬಿದ್ದು ಬಿಟ್ಟ. ಅರ್ಜುನ ಅಲ್ಲಿಗೆ ಬಂದು ಆ ಭೀಮಸೇನನ್ನ ಧೃತರಾಷ್ಟ್ರನನ್ನ ನೋಡಿ ದುಃಖಿತನಾದ ಯುಧಿಷ್ಠಿರನನ್ನು ಎತ್ತಿ ಹಿಡಿದ. ಮತ್ತು ಮುಂದೆ ಭೀಮ, ಅರ್ಜುನ, ನಕುಲ ಸಹದೇವರು, ಧೌಮ್ಯರು ಇವರೆಲ್ಲರೂ ಕಣ್ಣೀರು ತುಂಬಿದವರಾಗಿ ಆ ಧೃತರಾಷ್ಟ್ರ ವನವಾಸಕ್ಕೆ ಹೋಗುವಾಗ ಆತನ ಜೊತೆಗೆ ಅವರು ಹೊರಟಿದ್ರು. ಕುಂತಿ ಆ ಗಾಂಧಾರಿಯ ತೋಳನ್ನು ತನ್ನ ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ಲು. ಧೃತರಾಷ್ಟ್ರ ಗಾಂಧಾರಿಯ ಹೆಗಲ ಮೇಲೆ ತನ್ನ ಕೈ ಇಟ್ಕೊಂಡು ಹೋಗ್ತಾ ಇದ್ದ. ದ್ರೌಪದಿ, ಸುಭದ್ರೆ ಮತ್ತೆ ಮಗುವಿನಿಂದ ಜೊತೆಗೂಡಿದ್ದಂಥ ಉತ್ತರೆ ಅವರೆಲ್ಲರೂ ಕೂಡ ಧೃತರಾಷ್ಟ್ರನನ್ನ ಕಳಿಸಿಕೊಡ್ಲಿಕ್ಕೆ ಅಂತ ಅಲ್ಲಿಗೆ ಬಂದರು. ಬಾಲಾಪತ್ಯಾಚ ಉತ್ತರ ಕೌರವೀಚ ಚಿತ್ರಾಂಗದ ಯಾಃ ಕಾಶ್ಚಿತ್ ಸ್ತ್ರೀಯಃ ಅನ್ಯಾಃ ಸಾಧಂ ರಾಜ್ಞಾ ಪ್ರಸ್ಥಿತಾಃ ತಾಃ ವಧೂಭಿಃ. ಅವರೆಲ್ಲರೂ ಕೂಡ ಅಲ್ಲಿಂದ ಹೊರಟರು, ಅರಮನೆಯಿಂದ ಹೊರಗೆ ಬಿದ್ದಿದ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹೀಗೆ ಶೂದ್ರ ಎಲ್ಲ ವರ್ಣದ ಸ್ತ್ರೀಯರು, ಪುರುಷರು ಅಲ್ಲಿಗೆ ಬಂದರು. ಹಿಂದೆ ಪಾಂಡವರು ವನವಾಸಕ್ಕೆ ಅಂತ ಹೊರಟಾಗ ಯಾವ ಥರದ್ದು ಒಂದು ದುಃಖದ ವಾತಾವರಣ ಅಲ್ಲಿ ಸೃಷ್ಟವಾಗಿತ್ತು, ಅಂಥದೇ ದುಃಖದ ವಾತಾವರಣ ಈಗೂ ಕೂಡ ಸೃಷ್ಟವಾಗಿತ್ತು. ಎಲ್ಲ ಕಡೆ ಸಂಕಟದ ರೋದನದ ಶಬ್ದ ಕೇಳಿ ಬರ್ತಾ ಇತ್ತು. ಧೃತರಾಷ್ಟ್ರ ವಯಸ್ಕನಾಗಿದ್ದರಿಂದ ನಡುಗುತ್ತಾ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ದ. ಅವನನ್ನು ಅನುಸರಿಸಿ ಜನ ಬರ್ತಾ ಇದ್ರು, ಅವರನ್ನೆಲ್ಲರೂ ಅವನು ತಡಿತಾ ಇದ್ದ. ಆಗ ವಿದುರ ಮತ್ತೆ ಸಂಜಯ ಅವರು ಕೂಡ ಧೃತರಾಷ್ಟ್ರನ ಜೊತೆಗೇನೆ ಅರಣ್ಯಕ್ಕೆ ಹೋಗಬೇಕು ಅಂತ ನಿಶ್ಚಯಿಸಿ ಅವರು ಹೊರಟಿದ್ರು. ವನಂ ಗಂತುಂ ಚ ವಿದುರ ರಾಜ್ಞಾ ಸಹ ಕೃತಕ್ಷಣಃ ಸಂಜಯಶ್ಚ ಮಹಾಮಾತ್ರ ಸೂತೋ ಗಾವಲ್ಗಣಿಸ್ತಥಾ. ಧೃತರಾಷ್ಟ್ರನ ಹಿಂದೆ ಕೃಪಾ ಮತ್ತು ಯೂತ್ಸು ಬರ್ತಾ ಇದ್ರು. ಅವರೆಲ್ಲರಿಗೂ ಹಿಂತಿರುಗಿ ಅಂತ ಹೇಳಿದೆ ಧೃತರಾಷ್ಟ್ರ. ಯುಧಿಷ್ಠಿರನಿಗೆ ಇವ್ರನ್ನ ಕರ್ಕೊಂಡು ಹೋಗು ಅಂತ ಹೇಳಿದೆ. ಯುಧಿಷ್ಠಿರ ಧೃತರಾಷ್ಟ್ರನ ಅನುಮತಿಯನ್ನು ಪಡೆದುಕೊಂಡು ಹಿಂತಿರುಗಲಿಕ್ಕೆ ಅಂತ ಹೊರಟ. ಆದರೆ ಅವನು ತಿಳಿದಿದ್ದಂತೆ ಕುಂತಿ ಧೃತರಾಷ್ಟ್ರನನ್ನ ಗಾಂಧಾರಿಯನ್ನ ಸ್ವಲ್ಪ ದೂರ ಕಳಿಸಿ ಮತ್ತೆ ಮರಳಿ ಬರಲಿಲ್ಲ. ಧೃತರಾಷ್ಟ್ರನ ಜೊತೆಗೆ ಅವಳು ಕೂಡ ಹೊರಟೆ ನಿಂತು ಬಿಟ್ಟಿದ್ಲು. ಧರ್ಮರಾಜ ತಿಳಿದಿದ್ದಂತೆ ಅವಳು ಸ್ವಲ್ಪ ದೂರ ಹೋಗಿ ಆ ಧೃತರಾಷ್ಟ್ರ ಗಾಂಧಾರಿಯನ್ನು ಕಳಿಸಿ ಬರ್ತಾರೆ ಅಂತ ಇವನು ಗ್ರಹಿಕೆ ಆಗಿತ್ತು. ಆದರೆ
ಅವಳು ಕೂಡ ವನವಾಸಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ಲು. ಆಗ ಅವಳು ಈ ಈ ಯುಧಿಷ್ಠಿರನ ಜೊತೆ ಮಾತನಾಡುವಾಗ ಅವನು ಹೇಳಿದ್ನಂತೆ, ರಾಜನನ್ನು ಕಳಿಸಿಕೊಡ್ಲಿಕ್ಕೆ ಅಂತ ನೀನು ಸ್ವಲ್ಪ ದೂರ ಹೋಗೋದಾದ್ರೆ ನಾನು ಹೋಗ್ತೇನೆ, ಕಳಿಸಿಕೊಡ್ತೇನೆ, ಅವನು ಕಳಿಸಿಕೊಟ್ಟು ಬರ್ತೇನೆ. ನೀನು ನಿನ್ನ ಸೊಸೆಯಂದ್ರನ್ನ ಕರೆದುಕೊಂಡು ಹಸ್ತಿನಾಪುರ ಪಟ್ಟಣಕ್ಕೆ ಹೊರಟು ಹೋಗು. ಧೃತರಾಷ್ಟ್ರ ಅಲ್ಲಿ ತಪಸ್ಸು ಮಾಡ್ಕೊಂಡಿರೋನಿದ್ದಾನೆ. ಆಗ ಅವಳು ಹೇಳಿದ್ದು, ಸಹದೇವಿಯ ಮಹಾರಾಜ ಮಾ ಅಪ್ರಸಾದಂ ಕೃತಃ ಕ್ವಚಿತ್. ನೀನು ಅಣ್ಣನಾಗಿದ್ದೆ, ನಿನ್ನ ತಮ್ಮನಾದಂತಹ ಸಹದೇವನ ಬಗ್ಗೆ ಯಾವತ್ತೂ ಮನಸ್ಸನ್ನು ಕೆಡಿಸ್ಕೋಬೇಡ. ಆತನ ಜೊತೆಗೆ ನಿನಗೆ ಗಾಢವಾದ ಪ್ರೀತಿಯೇ ಇರಲಿ. ಅವನು ತಾಯಿಯಾದ ನನ್ನಲ್ಲಿ ಹಾಗೆ ನಿನ್ನಲ್ಲೂ ಕೂಡ ವಿಶೇಷವಾದ ಪ್ರೀತಿಯನ್ನು ತೋರಿಸ್ತಾ ಇದ್ದ ಮೊದಲಿಂದು. ಆದ್ರಿಂದ ಅವನ ಬಗ್ಗೆ ಯಾವತ್ತೂ ಪಕ್ಷಪಾತ ಮಾಡಬೇಡ. ಕರ್ಣನನ್ನ ಯಾವತ್ತೂ ನೆನಪಿಸ್ಕೊಳ್ತಾ ಇರೋ. ಅವಕೀರ್ಣೋ ಹಿ ಸಮರೇ ವೀರೋ ದುಷ್ಪ್ರಜ್ಞೆಯಾತದ. ನಾನು ನನ್ನ ದುರ್ಬುದ್ಧಿಯಿಂದ, ನನ್ನ ದುರಾಲೋಚನೆಯ ಕೊರತೆಯಿಂದಾಗಿ ಇಂಥ ಒಂದು ಕೃತ್ಯವನ್ನು ಮಾಡಬೇಕಾಯಿತು. ಆ ಕರ್ಣ ಯುದ್ಧ ಭೂಮಿಯಲ್ಲಿ ನಶಿಸಿ ಸತ್ತು ಹೋಗಬೇಕಾಯಿತು. ಆಯಸಂ ಹೃದಯಂ ನೂನಂ ಮಂದಾಯ ಮಮ ಪುತ್ರಕ. ನಿಜವಾಗಲೂ ನನ್ನ ಹೃದಯ ಕಬ್ಬಿಣದ ಹೃದಯವೇ ಆಗಿರಬೇಕು. ಅವನನ್ನು ಕಳ್ಕೊಂಡ್ರೂ ಕೂಡ ಆ ಹೃದಯ ಏನು ಒಡೆದು ಹೋಗಿಲ್ಲ. ಏವಂ ಗತೇತು ಕಿಂ ಶಕ್ಯಂ ಮಯಾ ಕರ್ತು ಮರಿಂದಮ. ಆದರೆ ಮಾಡುವುದೇನಿದೆ, ವಿಧಿಲಿಖಿತ ಹೀಗೆ ಇದೆ, ಎಲ್ಲವೂ ಹೀಗೆ ಆಗಬೇಕು ಅಂತ ವಿಧಾನ ಇದೆ. ಹಾಗಿರುವಾಗ ನಾವು ಅಥವಾ ನೀವ್ಯಾರಾದರೂ ಇದ್ರ ಬಗ್ಗೆ ಮಾಡುವುದೇನಿದೆ? ಮಮ ದೋಷೋಯಮತ್ಯರ್ಥಂ ಕ್ಯಾಪಿತೋ ಎನ್ನ ಸೂರ್ಯಜಃ. ಕರ್ಣ ನಿಮ್ಮ ಜ್ಯೇಷ್ಠ ಸಹೋದರ ಅಂತನ್ನೋದನ್ನು ನಾನು ಮೊದಲೇ ತಿಳಿಸ್ಬೇಕಾಗಿತ್ತು. ಅದನ್ನು ನಾನು ತಿಳಿಸಲಿಲ್ಲ. ಇದು ನನ್ನದೇ ತಪ್ಪಿದೆ. ಅವನ ನಿಮಿತ್ತವಾಗಿ ನಾನಾ ಥರದ ದಾನಗಳನ್ನು ಮಾಡು. ದ್ರೌಪದಿಗೆ ಪ್ರಿಯ ಆಗುವಂತೆ ವರ್ತಿಸು. ಭೀಮ, ಅರ್ಜುನರು, ನಕುಲರು ಇವರನ್ನು ಕೂಡ ನೀನು ಸರಿಯಾಗಿ ನೋಡ್ಕೊಳ್ಬೇಕು. ತ್ವಂಹ್ಯೇವ ಕುಲಧೂರ್ಗತಃ. ಇವತ್ತು ವಂಶದ ಹಿರಿಯ ನೀನಾಗಿದ್ದೆ. ಶ್ವಶ್ರೂಷುಷರೆಯೋ ಪಾದೌ ಶುಶ್ರೂಷಂತಿ ವನೇತ್ವಹಂ ಗಾಂಧಾರಿ ಸಹಿತ ವತ್ಸೆ ತಾಪಸಿ ಮಲಪಂಕಿನಿ. ನಾನು ಗಾಂಧಾರಿಯ ಜೊತೆಗೇನೆ ವನವಾಸಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅಲ್ಲೇ ಇರ್ತೇನೆ. ನನ್ನ ಪತಿಯಾದಂತಹ ಪಾಂಡು ಮಹಾರಾಜನ ಅಣ್ಣನಾದಂತಹ ಈ ಧೃತರಾಷ್ಟ್ರ, ಅವನು ನನಗೆ ಮಾವನ ಸಮಾನ. ಆತನ ಪತ್ನಿಯಾದ ಗಾಂಧಾರಿ ನಮಗೆ ಅತ್ತೆಯ ಸಮಾನ. ಅವರಿಬ್ಬರು ಸೇವೆ ಮಾಡಿಕೊಂಡು ನಾನು ಅರಣ್ಯದಲ್ಲೇ ಇದ್ದು ಬಿಡ್ತೇನೆ. ಈ ಮಾತನ್ನು ಕೇಳಿದಾಗ ಯುಧಿಷ್ಠಿರನಿಗೆ ತುಂಬ ದುಃಖ ಅನಿಸ್ತು. ಮಾತೇ ಹೊರಡಲಿಲ್ಲ. ಮುಂದೆ ತಾಯಿಗೆ ಹೀಗೆ ಹೇಳಿದ್ನಂತೆ, ನೀನು ಯಾಕೆ ಈ ಥರ ತೀರ್ಮಾನ ಮಾಡಿದೆ? ನಾನು ಇದ್ರ ಬಗ್ಗೆ ಸಮ್ಮತಿ ಕೊಡೋದಿಲ್ಲ. ನೀನು ಕಾಡಿಗೆ ಹೋಗ್ಲಿಕ್ಕೆ ನನ್ನ ಸಮ್ಮತಿ ಇಲ್ಲ. ಹಿಂದೆ ನಾವು ವನವಾಸದಲ್ಲಿದ್ದಾಗ ನೀನು ನಮ್ಮ ಕರ್ತವ್ಯವನ್ನು ಕುರಿತು ನಮಗೆ ಬೋಧನೆ ಮಾಡಿದ್ದೆ. ವಿದುಲೋಪಾಖ್ಯಾನ ಅಂತ ಒಂದು ಉಪಾಖ್ಯಾನ. ಆ ಉಪಾಖ್ಯಾನವನ್ನ ನೀನು ನಮಗೆ ತಿಳಿಸಿದ್ದೆ. ಒಬ್ಬ ರಾಜಕುಮಾರ ಹೀಗೆ ರಾಜ್ಯವನ್ನು ಕಳ್ಕೊಂಡಾಗ ಆತನನ್ನ ತೀಕ್ಷ್ಣವಾದ ಮಾತುಗಳಿಂದ ಎಚ್ಚರಿಸಿ ಆತ ಮತ್ತೆ ಯುದ್ಧ ಮಾಡುವಂತೆ ಮತ್ತೆ ತನ್ನ ಸಾಮ್ರಾಜ್ಯ ವೈಭವ ಇತ್ಯಾದಿಗಳನ್ನೆಲ್ಲವನ್ನು ಕಳ್ಕೊಳ್ಳುವಂತೆ ಮತ್ತೆ ಎಲ್ಲವನ್ನು ಸಂಪಾದಿಸುವಂತೆ ಆ ವಿದುಲೆ ಮಾಡಿದ್ಲು. ಅದಕ್ಕೆ ವಿದುಲೋಪಾಖ್ಯಾನ ಅಂತಲೇ ಹೀಗೊಂದು ಖ್ಯಾತವಾದಂಥ ಹೆಸರಿದೆ. ಆ ವಿದುಲ ಮಾಡಿದ ಬೋಧನೆಯನ್ನ ನೀನು ನಮಗೂ ಕೂಡ ಮಾಡಿದ್ದಿ. ನಮ್ಮ ಕರ್ತವ್ಯದ ಬಗ್ಗೆ ನಮ್ಮನ್ನು ಎಚ್ಚರಿಸಿದ್ದಿ. ಈಗ ನಾವು ನಮ್ಮ ಕರ್ತವ್ಯವನ್ನು ಮಾಡಿ ಸಾಮ್ರಾಜ್ಯವನ್ನು ಪಡ್ಕೊಂಡಿರುವಾಗ
ನೀನು ನಮ್ಮನ್ನು ಬಿಟ್ಟು ಹೋಗುವುದು ಯೋಗ್ಯ ಅಲ್ಲ. ನೀನು ಹೇಳಿದ ಸಲಹೆ ಸೂಚನೆ ಇದನ್ನು ಅವಲಂಬಿಸಿಯೇ ನಾನು ಎಲ್ಲ ರಾಜರನ್ನು ಸಂಹರಿಸಿದ್ದೇನೆ, ಸಾಮ್ರಾಜ್ಯವನ್ನು ಪಡ್ಕೊಂಡಿದ್ದೇನೆ. ಹೊಸ ಬುದ್ಧಿರಿಯಂ ಚಾದ್ಯ ಭವತ್ಯ ಯಚ್ಛ್ರುತಮ್ಮಯ. ಆವತ್ತು ನೀನು ಏನು ಉಪದೇಶವನ್ನು ನನಗೆ ಮಾಡಿದ್ದೆ, ಅಂಥ ಆ ಉಪದೇಶದ ಮಾತುಗಳು ಎಲ್ಲಿ ಹೋದವು? ನೀನೀಗ ನಮ್ಮೆಲ್ಲರನ್ನು ಕೂಡ ಬಿಟ್ಟು ಹೋಗುವುದರ ಅರ್ಥ ಏನಿದೆ? ಕ್ಷತ್ರಧರ್ಮೇ ಸ್ಥಿತಿಂ ಭೋಕ್ತ್ವ ತಸ್ಯಾಹ ಚಲಿತುಂ ಇಚ್ಛಸಿ. ಕ್ಷತ್ರಧರ್ಮೇ ಸ್ಥಿತಿಂ ತ್ಯಕ್ತ್ವ, ಇನ್ನೊಂದು ಪಾಠ ಇದೆ, ಆ ಪಾಠ ಹೆಚ್ಚು ಯೋಗ್ಯ. ಕ್ಷತ್ರಧರ್ಮದಲ್ಲಿ ಇರುವಂತ ನನಗೆ ಬೋಧನೆ ಮಾಡಿದ್ದೆ, ಆದರೆ ನೀನು ನನ್ನನ್ನು ಬಿಟ್ಟು ಇವತ್ತು ಹೊರಟಿದ್ದಿ ಎಲ್ಲಿಗೆ? ರಾಜ್ಯವನ್ನ, ಮಕ್ಕಳಾದ ನಮ್ಮನ್ನ, ಸೊಸೆಯಾದಂಥ ದ್ರೌಪದಿಯನ್ನ ಎಲ್ಲರನ್ನೂ ಕೂಡ ನೀನು ಬಿಟ್ಟು ಅರಣ್ಯಕ್ಕೆ ಹೋಗೋದು ಹೇಗೆ? ಮುಂದೆ ಭೀಮಸೇನ ಹೀಗೆ ಮಾತಾಡಿದಂತೆ, ಭೀಮಸ್ತಾಮಿದಮಬ್ರವೀತ್ ಯದಾ ರಾಜ್ಯಮಿದಂ ಕುಂತಿ ಭೋಕ್ತವ್ಯಂ ಪುತ್ರ ನಿರ್ಜಿತಂ ಪ್ರಾಪ್ತವ್ಯ ರಾಜಧರ್ಮಾಶ್ಚ ತದೇಯಂ ತೇ ಕುತೋಮತಿ. ಈ ರಾಜ್ಯದ ಸುಖವನ್ನು ನೀನು ಅನುಭವಿಸಬೇಕಾಗಿತ್ತು, ರಾಜಧರ್ಮವನ್ನು ನೀನು ಪರಿಪಾಲಿಸಬೇಕಾಗಿತ್ತು, ಆದರೆ ಅದನ್ನೆಲ್ಲವನ್ನು ಬಿಟ್ಟು ನೀನು ಇದೀಗ ಎಂಥ ನಿರ್ಧಾರವನ್ನು ತಗೊಂಡಿದೆ? ಮತ್ತೆ ನೀನು ಕಾಡಿಗೆ ಹೋಗುವುದಿದ್ರೆ ನಾವು 14 ವರ್ಷಗಳ ವನವಾಸದಿಂದ ಮರಳಿ ಬಂದು ದೊಡ್ಡ ಸದ್ನಾಹವನ್ನು ಮಾಡಿಕೊಂಡು ಯುದ್ಧವನ್ನು ಮಾಡಿ ದೊಡ್ಡ ಪ್ರಮಾಣದ ಶತ್ರು ಸಂಹಾರವನ್ನು ಮಾಡಿ ಸಾಮ್ರಾಜ್ಯವನ್ನು ಪಡ್ಕೊಳ್ಳುವ ಅಗತ್ಯವೇನಿತ್ತು? ನಮ್ಮ ಕೈಯಿಂದ ನೀನು ಆ ದೊಡ್ಡ ಪ್ರಮಾಣದ ರಾಜರ ನಾಶವನ್ನು ಯಾಕೆ ಮಾಡಿಸಿದೆ? ಮತ್ತೆ ನೀನೇ ಅರಣ್ಯಕ್ಕೆ ಹೋಗುವುದಾಗಿದ್ರೆ, ಹಿಂದೆ ನಾವು ನಮ್ಮ ತಂದೆಯಾದ ಪಾಂಡು ಮಹಾರಾಜ ವನವಾಸದಲ್ಲಿ ಅರಣ್ಯದಲ್ಲಿ ಏನು ಮರಣಿಸಿದ, ಆವಾಗ ನಾವು ಅರಣ್ಯದಲ್ಲಿದ್ದೆವು. ಅಲ್ಲಿಂದ ನಮ್ಮನ್ನು ನೀನು ಕರಿತಂದೆ ಯಾಕೆ? ನಾವು ಅಲ್ಲೇ ಎದ್ದು ಬಿಡ್ತಿದ್ದೆವು, ಅದೇ ನಮಗೆ ಸುಖಕರವಾಗಿತ್ತು. ವನಾಚಾಪಿ ಕಿಮಾನೀತಾ ಭವತ್ಯಾ ಬಾಲಕಾಹ ವಯಂ ಪ್ರಸೀದ ಮಾತರ್ಮಾಗಾಸ್ತ್ವಂ ವನಮಧ್ಯೆ ಯಶಸ್ವಿನಿ. ಕುಂತಿ ವನವಾಸ ಕೃತಕ್ಷಣ ಲಾಲಪ್ಯತಾಂ ಬಹುವಿಧಂ ಪುತ್ರಾಣಾಂ ನಾಕರೋದ್ವಚಃ. ಆಗ ದ್ರೌಪದಿ ಮತ್ತು ಸುಭದ್ರೆಯರು ಕೂಡ ಕುಂತಿಯ ಹಿಂದೆನೇ ಹೊರಟರು. ತನ್ನ ಮಕ್ಕಳು, ಸೊಸೆ ಇವರೆಲ್ಲರೂ ಅಲ್ಲಿಗೆ ಬರ್ತಾ ಇರುವಾಗ ಅರಣ್ಯ ಕಡೆ ಹೋಗ್ತಾನೇ ಇದ್ಲು. ಪಾಂಡವರು ಕೂಡ ಅವಳನ್ನು ಬಿಟ್ಟು ಹಿಂತಿರುಗಲಿಲ್ಲ. ಆಗ ಮುಂದೆ ಆ ಕುಂತಿ ತನ್ನ ಮಕ್ಕಳಿಗೆ ಈ ಮುಂದಿನಂತೆ ಹೇಳಿದ್ಲಂತೆ, ಏವಮೇತನ್ ಮಹಾಬಾಹೋ, ನೀ ಹೇಳಿದ್ದೆಲ್ಲ ಸರಿ. ಹಿಂದೆ ನೀವು ಈ ನಿಮ್ಮ ಕರ್ತವ್ಯವನ್ನು ಮರೆತು ನಿಷ್ಕ್ರಿಯರಾಗಿದ್ದಾಗ ನಿಮಗೆ ಕ್ಷತ್ರಧರ್ಮವನ್ನು ನಾನು ಉಪದೇಶಿಸಿದೆ. ದ್ಯೂತಾಪಹೃತ ರಾಜ್ಯಾನಾಂ ಪತಿತಾನಾಂ ಸುಖಾದಪಿ ಜ್ಞಾತಿ ಪರಿಭೂತಾನಾಂ ಕೃತಮುದ್ಧರ್ಷಣಂ ಮಯ. ಜೂಜಾಟದಲ್ಲಿ ಸಾಮ್ರಾಜ್ಯವನ್ನು ಕಳ್ಕೊಂಡಿದ್ರಿ, ನೀವು ಕಷ್ಟದಲ್ಲಿದ್ರಿ, ಬಂಧುಗಳು ನಿಮ್ಮ ಕೈ ಬಿಟ್ಟಿದ್ರು. ಇಂಥ ಎಲ್ಲ ಸ್ಥಿತಿಯಲ್ಲಿ ನೀವಿದ್ದಾಗ ನನಗದನ್ನು ತಡೆಯೋದಾಗದೆ ನಿಮಗೆ ನಿಮ್ಮ ಕರ್ತವ್ಯವನ್ನು ಬೋಧಿಸಿದೆ. ಕಥಂ ಪಾಂಡೋರ್ ನನಶ್ಯೇತ ಸಂತತಿ ಪುರುಷರ್ಷಭಾಹ ಯಶಶ್ಚವೋ ನನಶ್ಯೇತ. ನೀವು ಹಾಗೇ ಇದ್ದು ಬಿಟ್ಟಿದ್ರೆ ಪಾಂಡು ಮಹಾರಾಜನ ಸಂತತಿಯೇ ನಷ್ಟ ಆಗಿ ಹೋಗ್ತಿತ್ತು, ನಿಮ್ಮ ಯಶಸ್ಸು ನಷ್ಟ ಆಗಿ ಹೋಗ್ತಿತ್ತು. ಪಾಂಡು ಮಹಾರಾಜನ ಸಂತತಿ ಒಂದು ವೇಳೆ ಹಾಗೇ ಇದ್ರೂ ಅದಕ್ಕೆ ಯಾವುದೇ ಬೆಲೆ ಇಲ್ಲದಂತಾಗಿಬಿಡ್ತಿತ್ತು. ಅದಕ್ಕಾಗಿ ನಿಮಗೆ ನಿಮ್ಮ ಕರ್ತವ್ಯವನ್ನು ನಾನು ತಿಳಿಸಿಕೊಟ್ಟೆ. ಇಂದ್ರನಂತೆ ಮಹಾಪರಾಕ್ರಮಿಗಳು ನೀವೆಲ್ಲ. ಯೂಯಂ ಇಂದ್ರ ಸಮಾಹ ಸರ್ವೇ ದೇವತುಲ್ಯ ಪರಾಕ್ರಮ. ಅವಳು ಪಾಂಡವರನ್ನ ಇಂದ್ರನಿಗೆ ಸಮಾನವಾದ ಪರಾಕ್ರಮ ಉಳ್ಳವರು ಅಂತ ಹೇಳುವುದೇನಿದೆ
ಅದು ಕೇವಲ ಒಂದು ಔಪಚಾರಿಕವಾದ ಮಾತಲ್ಲ. ಮೂಲತಃ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ಮನ್ವಂತರದಲ್ಲಿ ಇಂದ್ರರಾಗಿದ್ದವರೇ ಅಂತ ಮಹಾಶಕ್ತಿ ಉಳ್ಳವರವರು. ಮಹಾಪರೇಶಾಂ ಮುಖಪ್ರೇಕ್ಷ್ಯಾಹ ಸ್ಥ ಇತ್ಯೇವಂ ತತ್ಕೃತಂ ಮಯ. ನೀವು ದೀನರಾಗಿ ಬದುಕುವುದಕ್ಕಾಗಿ ಇನ್ನೊಬ್ಬರ ಮುಖ ನೋಡ್ತಾ ಇರುವ ಪ್ರಸಂಗ ಬರಬಾರದು ಅನ್ನುವುದಕ್ಕಾಗಿ ಇಷ್ಟನ್ನು ನಾನು ಹೇಳಬೇಕಾಯ್ತು. ನಿಮ್ಮ ಕರ್ತವ್ಯವನ್ನು ನಿಮಗೆ ಬೋಧಿಸಬೇಕಾಯ್ತು. ಪುನರ್ವನೆ ನ ದುಃಖಿ ಸ್ಯಾತ್ ಇತಿ ಚೋದ್ಧರ್ಷಣಂ ಕೃತಂ. 14 ವರ್ಷಗಳ ವನವಾಸ ನೀವು ಮುಗಿಸಿದ್ರಿ, ಮತ್ತೊಂದು ಸರಿ ದುರ್ಯೋಧನಾದಿಗಳ ಕುತಂತ್ರದಿಂದ ನಿಮಗೆ ವನವಾಸವೇ ಗತಿ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ವನವಾಸ ತಪ್ಪಲಿಲ್ಲ ಅನ್ನುವ ಪ್ರಸಂಗ ಬರಬಾರದು ಅಂತ ನಿಮಗೆ ನಾನು ಮತ್ತೆ ಕರ್ತವ್ಯವನ್ನು ಬೋಧಿಸಿದೆ. ಭೀಮಸೇನ ಇದ್ದೂ ನಷ್ಟ ಆಗಬಾರದು ಅಂತ ನಾನು, ಅವನ ಶಕ್ತಿ ವ್ಯರ್ಥ ಆಗಬಾರದು ಅಂತ ನಾನು ಯುದ್ಧಕ್ಕೆ ಪ್ರೋತ್ಸಾಹಿಸಿದೆ. ಅರ್ಜುನನ ಪರಾಕ್ರಮ ವ್ಯರ್ಥ ಆಗಬಾರದು ಅಂತ ನಾನು ಯುದ್ಧಕ್ಕೆ ಪ್ರೇರೇಪಿಸಿದೆ. ನಕುಲ ಸಹದೇವರಿಬ್ಬರು ಕೂಡ ಕ್ಷುಧಾ ಕಥಂ ನಸೀರೇತಾಂ, ಆ ವನವಾಸದಲ್ಲಿ ಹಸಿವಿನಿಂದ ಕೆಂಗಟ್ಟು ಅವರು ನಷ್ಟರಾಗಿ ಹೋಗಬಾರದು ಅನ್ನೋ ಕಾರಣದಿಂದ ನಾನು ನಿಮ್ಮನ್ನ ಈ ಕರ್ತವ್ಯಕ್ಕೆ ತೊಡಗಿಸಿದೆ. ಇಯಂ ಚ ಬೃಹತಿ ಶ್ಯಾಮ ತಥಾಪ್ಯಾಯತಲೋಚನ ತಥಾ ಅತ್ಯಾಯತಲೋಚನ ವೃಥಾ ಸಭಾತಲೆ ಕೃಷ್ಟ ಮಾಭೂತಿ ಚ ತತ್ಕೃತಂ. ಈ ಸುಂದರಿಯಾದಂಥ ದ್ರೌಪದಿ ಮತ್ತೆ ಶತ್ರುಗಳ ಕುತಂತ್ರಕ್ಕೆ ಬಲಿಯಾಗಿ ಸಭೆಯಲ್ಲಿ ಮತ್ತೆ ಅವಮಾನ ಅನುಭವಿಸುವ ಪ್ರಸಂಗ ಬರಬಾರದು. ಅದಕ್ಕಾಗಿ ನಾನು ಇಂಥ ಒಂದು ಕರ್ತವ್ಯದ ಬೋಧನೆಯನ್ನ ನಿಮಗೆ ಮಾಡಬೇಕಾಯ್ತು. ಸಭೆಯಲ್ಲವಳು ಬಾಳೆ ಎಲೆಯಂತೆ ತರ ನಡುಗುತ್ತಾ ಇದ್ಲು, ರಜಸ್ವಲೆ ಆಗಿದ್ಲು. ಅಂಥ ದ್ರೌಪದಿಯನ್ನ ಒಬ್ಬಳು ದಾಸಿಯನ್ನು ಎಳೆದು ತರುವಂತೆ ಅರಣ್ಯಕ್ಕೆ ಈ ಸಭೆಗೆ ಎಳೆದು ತಂದಿದ್ದ ದುಶ್ಯಾಸನ. ಆಗಲೇ ನನಗೆ ಅನಿಸಿತ್ತು, ತದೈವ ವಿದಿತಂ ಮಹ್ಯಂ ಪರಾಭಿಭೂತಂ ಇದಂ ಕುಲಂ. ಈ ಕುಲವೆಲ್ಲವೂ ನಷ್ಟ ಆಗಿ ಹೋಯಿತು ಅಂತ ನನಗೆ ಆಗ ಭಾಸಮಾನ ಆಗಿತ್ತು. ಅದು ಆಗಬಾರದು ಅಂತ ನಾನು ಇದೆಲ್ಲವನ್ನು ನಿಮಗೆ ಬೋಧಿಸಬೇಕಾಯಿತು. ಎಲ್ಲ ಹಿರಿಯರು, ನಮ್ಮ ಮಾವನ ಸಮಾನವಾದಂತಹ ಧೃತರಾಷ್ಟ್ರ, ಇವರೆಲ್ಲರೂ ಕೂಡ ಆ ಸಭೆಯಲ್ಲಿದ್ದರು. ಯಾರೂ ಕೂಡ ಅವಳ ರಕ್ಷಣೆಗೆ ಬರಲಿಲ್ಲ. ದೈವವೇ ಅವಳಿಗೆ ರಕ್ಷಕ ಆಗಿತ್ತು. ವೆಲಪತ್ ಕುರರಿ ಯಥ, ಹೆಣ್ಣು ಹಕ್ಕಿಯಂತೆ ಅವಳು ಗೋಳಾಡ್ತಾ ಇದ್ಲು. ಅಂಥ ಸ್ಥಿತಿ ಆ ನನ್ನ ಸೊಸೆಗೆ ಬಂದಿತ್ತು. ನನಗೆ ದುಃಖದಿಂದ ಮೂರ್ಛೆ ಹೋಗುವಂತಾಗಿತ್ತು ಆಗಲೇ. ಯುಷ್ಮತ್ ತೇಜೋಭಿವೃದ್ಧ್ಯರ್ಥಂ ಮಯಾ ಶುದ್ಧರ್ಷಣಂ ಕೃತಂ ತದಾನೀಂ ವಿದುಲಾವಾಕ್ಯಾತ್. ಆಗ ನಾನು ಆ ವಿದುಲೆಯ ಮಾತುಗಳನ್ನು ನಿಮಗೆ ಬೋಧಿಸಿದೆ. ನೀವು ಈ ಕೃತ್ಯವನ್ನು ಮಾಡಬೇಕು, ನಿಮ್ಮ ಕರ್ತವ್ಯವನ್ನು ನೀವು ಮಾಡಬೇಕು ಅಂತ. ಈ ದ್ರೌಪದಿಯ ವರ್ಣನೆಯನ್ನ ಕುಂತಿ ಏನು ಮಾಡ್ತಿದ್ದಾಳೆ ಇಲ್ಲಿ, ಇಯಂ ಚ ಬೃಹತಿ ಶ್ಯಾಮ ತಥಾ ಅತಿ ಆಯತಲೋಚನ ಅಂತ ಈಗ ಬಂದಿದೆ. ಬೃಹತಿ ಅಂತ ಅವಳಿಗೊಂದು ವಿಶೇಷಣ ಕೊಟ್ಟಿದ್ದಾರೆ, ಶ್ಯಾಮ ಅಂತ ವಿಶೇಷಣ ಕೊಟ್ಟಿದ್ದಾರೆ. ಶ್ಯಾಮಲ ವರ್ಣದವಳು ದ್ರೌಪದಿ ಶ್ಯಾಮಲ ನೀಲ ವರ್ಣದವಳಾಗಿದ್ಲು ಅಂತ ಹಿಂದೆನೂ ಕೂಡ ಬಂದಿತ್ತು. ಬೃಹತಿ ಅಂದ್ರೆ ಎತ್ತರವಾದ ಆಕೃತಿ ಉಳ್ಳವಳು, ಉನ್ನತವಾದ ವ್ಯಕ್ತಿತ್ವ ಇದ್ದವಳು ಅಂತ ಅರ್ಥ ಸರಿಯಾಗಿದೆ. ಸ್ತ್ರೀಗುಣೈ ಸರ್ವಪೂರ್ಣತ್ವಾದ್ ಬೃಹತೀತು ಸರಸ್ವತಿ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬಂದಿದೆ. ಸರಸ್ವತಿ ಮತ್ತು ಭಾರತೀಯರಿಬ್ಬರು ಕೂಡ ಸ್ತ್ರೀ ಗುಣದಿಂದ ಕೂಡಿದವರು, ಎಲ್ಲಾ ಸ್ತ್ರೀ ಗುಣಗಳನ್ನು ಅವ್ರು ಹೊಂದಿದವರು. ಆದ್ರಿಂದ ಅವರನ್ನು ಬೃಹತಿ ಅಂತ ಹೇಳಬೇಕು. ಬೃಹತ್ ಅಂದ್ರೆ ದೊಡ್ಡದು ಅಂತ ಅರ್ಥ. ಉನ್ನತವಾದ ವ್ಯಕ್ತಿತ್ವ ಉಳ್ಳವರು ಅಂತ ಅದರ ಅರ್ಥ. ಕೇವಲ ಎತ್ತರವಾದ ವ್ಯಕ್ತಿತ್ವ ಅಲ್ಲ, ಅಂತರಂಗದ ವ್ಯಕ್ತಿತ್ವ, ಬಾಹ್ಯ ವ್ಯಕ್ತಿತ್ವ ಎರಡೂ ಕೂಡ ಅತಿ ಉನ್ನತವಾದದ್ದು, ಶ್ರೇಷ್ಠವಾದದ್ದು ಅಂತ ಅದರ
ಅಭಿಪ್ರಾಯ ಆಗ್ತದೆ. ನತಸ್ಯ ಪುತ್ರಾಹ ಪೌತ್ರಾವ ಕ್ಷತವಂಶಸ್ಯ ಪಾರ್ಥಿವ ಲಭಂತೆ ಸುಕೃತಾಲ್ಲೋಕಾತ್ ಲೋಕಾನ್ ಯಸ್ಮಾದ್ ವಂಶಃ ಪ್ರಣಶ್ಯತಿ. ಪಾಂಡು ಮಹಾರಾಜನ ವಂಶ ಯಾವತ್ತು ನಷ್ಟ ಆಗಿ ಹೋಗಬಾರದು ಅಂತ ನಾನು ಬಯಸಿದ್ದೆ. ಹಿಂದೆ ನನ್ನ ಪತಿ ರಾಜನಾಗಿದ್ದಾಗ ರಾಜ್ಯದ ಸುಖವನ್ನೆಲ್ಲ ಅನುಭವಿಸಿದ್ದೇನೆ, ಅನೇಕ ದಾನಗಳನ್ನು ಕೊಟ್ಟಿದ್ದೇನೆ. ಪೀತ ಸೋಮೋ ಯಥಾವಿಧಿ. ನನ್ನ ಪತಿ ಸೋಮಯಾಗವನ್ನು ಮಾಡಿದಾಗ ನಾನು ಅವನ ಜೊತೆಗೆ ಸೋಮಪಾನವನ್ನು ಕೂಡ ಮಾಡಿದ್ದೇನೆ. ಎಲ್ಲವನ್ನೂ ಕೂಡ ನಾನು ಅನುಭವಿಸಿ ಆಗಿದೆ. ಇನ್ನಲ್ಲಿ ಉಳಿದಿರುವಂಥದ್ದು ಯಾವುದಿಲ್ಲ ಅಂತ ಇದ್ದಾಳೆ ಅವಳು. ಹೀಗೆ ನೀವು ಕರ್ತವ್ಯಭ್ರಷ್ಟರಾಗಬಾರದು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ನಾಹಂ ಆತ್ಮ ಫಲಾರ್ಥಂ ವೈ ವಾಸುದೇವ ಮುಚೂಚುದಂ. ಸಂಧಾನಕ್ಕಾಗಿ ಕೃಷ್ಣ ಹಸ್ತಿನಾಪುರಕ್ಕೇನು ಬಂದಿದ್ದ, ಆಗ ನಾನು ಆ ಸಂಧಾನ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡವನು ಮರಳಿ ನಿಮ್ಮ ಬಳಿಗೆ ಹಿಂತಿರುಗುವಾಗ ನಾನು ಅವನಿಗೆ ಈ ವಿದುಲಿಯ ಮಾತನ್ನು ಹೇಳಿ ಕಳಿಸಿದ್ದೆ. ಅದೆಲ್ಲವೂ ನನ್ನ ಲಾಭಕ್ಕಾಗಿರಲಿಲ್ಲ, ನಿಮ್ಮನ್ನು ನಿಮ್ಮ ಕರ್ತವ್ಯದಲ್ಲಿ ತೊಡಗಿಸುವುದು ನನ್ನ ಆಲೋಚನೆ ಆಗಿತ್ತು. ನಾಹಂ ರಾಜ್ಯ ಫಲಂ ಪುತ್ರಾಹ ಕಾಮಯೇ ಪುತ್ರ ನಿರ್ಜಿತಂ ಪತಿಲೋಕ ನಹಂ ಪುಣ್ಯಾನ್ ಕಾಮಯೇ ತಪಸಾ ವಿಭೋ. ನೀವು ಮಕ್ಕಳು ಸಾಮ್ರಾಜ್ಯ ಪಡೆದಿದ್ದೀರಿ. ಮಕ್ಕಳು ಪಡ್ಕೊಂಡಂಥ ಸಾಮ್ರಾಜ್ಯ ಇದರಲ್ಲಿ ನಾನಿದ್ದು ಸುಖವಾಗಿರಬೇಕು ಅಂತ ನಾನೇನು ಬಯಸಿಲ್ಲ. ನನಗಿದ್ರ ಅಗತ್ಯವಿಲ್ಲ. ನಾನಿನ್ನು ತಪಸ್ ಮಾಡಿ ನನ್ನ ಗಂಡನ ಲೋಕಕ್ಕೆ ಹೋಗಬೇಕು ಅಂತ ಬಯಸ್ತೇನೆ. ನನಗೆ ಹಿರಿಯರಾದವರು ಗಾಂಧಾರಿ ಮತ್ತು ಧೃತರಾಷ್ಟ್ರರು ಇವರಿಬ್ಬರು ಕೂಡ, ಅವರಿಬ್ಬರ ಸೇವೆಯನ್ನು ಮಾಡಿ ನಾನು ಈ ಶರೀರವನ್ನು ಶೋಷಿಸ್ತೇನೆ, ಕೊನೆಗೆ ಇದನ್ನು ಪರಿತ್ಯಜಿಸ್ತೇನೆ. ಭೀಮಸೇನ, ಅರ್ಜುನ, ನಕುಲ, ಸಹದೇವರ ಜೊತೆಗೆ ಯುಧಿಷ್ಠಿರನೇ ನೀನು ಮನೆಗೆ ಹೊರಟು ಹೋಗು. ಧರ್ಮೇತೆ ಧೀಯತಾಂ ಬುದ್ಧಿ ಮನಸ್ಸು ಮಹದಸ್ತು ಚ. ಯಾವತ್ತೂ ನಿನ್ನ ಬುದ್ಧಿ ಅಂತನ್ನೋದು ಬುದ್ಧಿ ಈ ಧರ್ಮದಲ್ಲಿ ನಿಷ್ಠವಾಗಿರಲಿ, ಮತ್ತೆ ಮನಸ್ಸು ಕೂಡ ವಿಶಾಲವಾಗಿರಲಿ. ಹೀಗೆ ಕುಂತಿ ಪಾಂಡವರಿಗೆ ಹೇಳಿದ್ಲು. ಅದರ ಮುಂದಿನ ಅಧ್ಯಾಯದಲ್ಲಿ ಪಾಂಡವರು ನಾಚಿಕೊಂಡ್ರಂತೆ. ಕುಂತ್ಯಾಸ್ತು ವಚನಂ ಶುತ್ವ ಪಾಂಡವ ರಾಜಸತ್ತಮ ವ್ರೀಡಿತಾ ಸನ್ಯವರ್ತಂತ ಪಾಂಚಾಲ್ಯ ಸಹ ಭಾರತ. ಅವಳು ದ್ರೌಪದಿಯೊಂದಿಗೆ ಮತ್ತೆ ತಮ್ಮ ಸಾಮ್ರಾಜ್ಯಕ್ಕೆ ಮರಳಿ ಬಂದರು. ಎಲ್ಲರೂ ಗೋಳಾಡುವ ಶಬ್ದ ಕೇಳಿ ಬರ್ತಾ ಇತ್ತು. ಯುಧಿಷ್ಠಿರ ತನ್ನ ಸಹೋದರರ ಸಮೇತನಾಗಿ ಧೃತರಾಷ್ಟ್ರನಿಗೆ ಮತ್ತು ಕುಂತಿಗೆ ಪ್ರದಕ್ಷಿಣ ಪೂರ್ವಕವಾಗಿ ನಮಸ್ಕಾರ ಮಾಡಿದ. ಆಗ ಆ ಧೃತರಾಷ್ಟ್ರ ಗಾಂಧಾರಿ ಮತ್ತು ವಿದುರನನ್ನ ಕರೆದು ಹೀಗೆ ಹೇಳಿದಂತೆ, ಧರ್ಮರಾಜನ ತಾಯಿ ಕುಂತಿ ಇವಳು ಸಾಮ್ರಾಜ್ಯಕ್ಕೆ ಹಿಂತಿರುಗಲಿ. ಯುಧಿಷ್ಠಿರ ಹೇಳಿದ ಮಾತು ಸರಿಯಾಗಿದೆ. ಇವಳು ಇನ್ನೂ ಕೂಡ ಅರಣ್ಯದಲ್ಲಿ ಸಾಮ್ರಾಜ್ಯದಲ್ಲೇ ಇರಬೇಕಾದವಳು. ಪುತ್ರೈಶ್ವರ್ಯಂ ಮಹದಿದಂ ಉಪಾಸ್ಥಿತ ಮಹಾಫಲಂ. ಮಕ್ಕಳು ಐಶ್ವರ್ಯವನ್ನು ಗಳಿಸಿದ್ದಾರೆ, ಅದನ್ನೆಲ್ಲವನ್ನು ಪರಿತ್ಯಾಗ ಮಾಡಿ ಅರಣ್ಯಕ್ಕೆ ಬರುವುದು ಯೋಗ್ಯ ಅಲ್ಲ. ಇವಳು ಆ ರಾಜ್ಯದಲ್ಲಿಯೇ ಇದ್ದು ತಪಸ್ಸು ಮಾಡಲಿಕ್ಕೆ ಸಾಧ್ಯ ಇದೆ. ಅನಯಾ ಶಕ್ಯಮೇವಾದ್ಯ ಶ್ರೂಯತಾಂಚ ವಚೋ ಮಮ. ನಮಗೆ ಸೊಸೆ ಆದವಳು ಈ ಕುಂತಿ. ಅವಳು ಮಾಡಿದಂಥ ಸೇವೆಯನ್ನು ನಾವು ಯಾವತ್ತೂ ಅನುಭವಿಸಿ ಸಂತುಷ್ಟರೇ ಆಗಿದ್ದೇವೆ. ಈಗ ಅವಳು ಮರಳಿ ಅರಮನೆಗೆ ಹೋಗಲಿ. ಗಾಂಧಾರಿನೂ ಕೂಡ ಕುಂತಿಗೆ ಹೇಳಿದ್ಲು. ಆದರೆ ಆ ಕುಂತಿ ಅರಣ್ಯಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿ ಆಗಿತ್ತು. ಅದರಿಂದ ಅವಳು ಯಾವ ಕಾರಣಕ್ಕೂ ಕೂಡ ಒಪ್ಪಲಿಲ್ಲ. ಇನ್ನು ಕುಂತಿಗೆ ನಾವು ಹೆಚ್ಚು ಹೇಳಿ ಉಪಯೋಗ ಇಲ್ಲ ಅಂತ ತಿಳಿದು
ಎಲ್ಲರೂ ಕೂಡ ಹಸ್ತಿನಾವತಿಗೆ ಹೊರಟೋದ್ರು. ಧೃತರಾಷ್ಟ್ರನು ಕೂಡ ಅರಣ್ಯದ ಕಡೆಗೆ ಪ್ರಯಾಣ ಮಾಡಿದ. ಹಸ್ತಿನಾವತಿ ಅವತ್ತು ಶೂನ್ಯವಾಗಿ ಇದ್ದಂತೆ ಕಾಣಿಸ್ತಾ ಇತ್ತು. ಯಾವ ಪ್ರಜೆಗಳಿಗೂ ಉತ್ಸಾಹ ಇರಲಿಲ್ಲ. ಪಾಂಡವರು ಕೂಡ ದೀನರಾಗಿದ್ದರು. ಧೃತರಾಷ್ಟ್ರ ಮೊದಲಾದವರು ಸ್ವಲ್ಪ ದೂರ ಪ್ರಯಾಣ ಮಾಡಿದರು. ಮುಂದೆ ಸಾಯಂಕಾಲದ ಹೊತ್ತಿನಲ್ಲಿ ಗಂಗಾ ನದಿಯ ತೀರಕ್ಕೆ ಬಂದು ಅಲ್ಲಿ ವಿಶ್ರಾಂತಿ ಮಾಡಿದರು. ಅಲ್ಲಿ ಅನೇಕ ಜನ ಬ್ರಾಹ್ಮಣರಿದ್ದರು. ಅವರೆಲ್ಲ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ರು. ಅಲ್ಲೇ ಧೃತರಾಷ್ಟ್ರನು ಕೂಡ ತನ್ನ ಅಗ್ನಿಯನ್ನ ಪ್ರತಿಷ್ಠಾಪಿಸಿದ. 3 ಅಗ್ನಿಗಳನ್ನ ಪ್ರತಿಷ್ಠಾಪಿಸಿದ ಅಲ್ಲಿ ಅಂತ ಹೀಗೆ ಕಂಡು ಬರ್ತದೆ. ವಿರಾಜಂತ ದ್ವಿಜಶ್ರೇಷ್ಠೈ ತತ್ರ ತತ್ರ ತಪೋವನೆ ಪ್ರಾದುಷ್ಕೃತಾಗ್ನಿ ಅಭವತ್ ಸ ವೃದ್ಧೋ ನರಾಧಿಪ ಸ ರಾಜ ಅಗ್ನೀನ್ ಪರ್ಯುಪಾಸ್ಯ. 3 ಅಗ್ನಿಗಳನ್ನು ಉಪಾಸಿಸಿದ. ಆವತ್ತಿನ ಕಾರ್ಯ ಎಲ್ಲ ಆದಮೇಲೆ ಸೂರ್ಯನು ಕೂಡ ಅಸ್ತಂಗತನಾದ ಮೇಲೆ ವಿದುರ ಸಂಜಯರು ಆ ಧೃತರಾಷ್ಟ್ರನಿಗೆ ದರ್ಭೆಯ ಹಾಸಿಗೆಯನ್ನು ಮಾಡಿಕೊಟ್ರು. ಗಾಂಧಾರಿಗೆ ಕುಂತಿಗೂ ಕೂಡ ಆ ಹಾಸಿಗೆ ವ್ಯವಸ್ಥೆಯನ್ನು ಮಾಡಿದರು. ಅಲ್ಲೇ ವಿದುರಾದಿಗಳು ಕೂಡ ಅಲ್ಲೇ ಮಲಗಿದರು. ಕೆಲವರು ಬ್ರಾಹ್ಮಣರು, ಪುರೋಹಿತರು ಧೃತರಾಷ್ಟ್ರನ ಜೊತೆಗೇನು ಬಂದಿದ್ರು ಅವರು ಕೂಡ ಅಲ್ಲೇ ಬಂದರು. ಮುಂದೆ ರಾತ್ರಿ ಕಳೆಯಿತು. ಅವರೆಲ್ಲರೂ ಮತ್ತೆ ಪ್ರಾತಃ ಕೃತ್ಯಗಳನ್ನು ಮಾಡಿ ಹೋಮ ಮಾಡಿ ಮತ್ತೆ ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದರು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಇಲ್ಲಿ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 20ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 19ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 23, ಹಾಗೆ ಉತ್ತರ ಭಾರತದ ಪಾಠದಲ್ಲಿ 18ನೇ ಅಧ್ಯಾಯ ಸಮಾಪ್ತವಾಗಿದೆ.